ಒಂದು ಕಾಲದಲ್ಲಿ ತುಂಗಭದ್ರಾ ನದಿಯ ತೀರದಲ್ಲಿದ್ದ ಒಂದು ಸಣ್ಣ ಹಳ್ಳಿಯಲ್ಲಿ ಗೋವಿಂದ ಎಂಬ ಬಾಲಕ ವಾಸಿಸುತ್ತಿದ್ದನು. ಅವನು ಬಡ ಕುಟುಂಬದವನಾಗಿದ್ದರೂ ತುಂಬಾ ಪ್ರಾಮಾಣಿಕನಾಗಿದ್ದನು. ಅವನ ತಂದೆ ರೈತನಾಗಿದ್ದು ತಾಯಿ ಮನೆ ಕೆಲಸ ಮಾಡುತ್ತಿದ್ದರು. ಗೋವಿಂದ ಪ್ರತಿದಿನ ಶಾಲೆಗೆ ಹೋಗುವುದರ ಜೊತೆಗೆ ತನ್ನ ತಂದೆಗೆ ಕೃಷಿ ಕೆಲಸದಲ್ಲೂ ಸಹಾಯ ಮಾಡುತ್ತಿದ್ದನು. ಒಂದು ದಿನ ಗೋವಿಂದ ಶಾಲೆಯಿಂದ ಮನೆಗೆ ಬರುತ್ತಿದ್ದಾಗ ದಾರಿಯಲ್ಲಿ ಒಂದು ಚರ್ಮದ ಪರ್ಸ್ ಕಂಡಿತು. ಅವನು ಅದನ್ನು ಎತ್ತಿ ನೋಡಿದಾಗ ಅದರೊಳಗೆ ಸಾಕಷ್ಟು ಹಣ ಮತ್ತು ಕೆಲವು ಮುಖ್ಯ ದಾಖಲೆಗಳು ಇದ್ದವು. ಅಷ್ಟೊಂದು ಹಣವನ್ನು ಅವನು ಹಿಂದೆಂದೂ ನೋಡಿರಲಿಲ್ಲ. ಗೋವಿಂದನ ಮನಸ್ಸಿನಲ್ಲಿ ಒಂದು ಕ್ಷಣ ಆ ಹಣವನ್ನು ತನ್ನ ಮನೆಯ ಅಗತ್ಯಗಳಿಗೆ ಬಳಸಿಕೊಳ್ಳಬೇಕೆಂಬ ಯೋಚನೆ ಬಂತು. ಆದರೆ ತಕ್ಷಣವೇ ತನ್ನ ತಾಯಿ ಹೇಳಿದ್ದ ಮಾತು ನೆನಪಾಯಿತು. ಮಗನೇ, ನಮ್ಮದು ಅಲ್ಲದ ವಸ್ತುವನ್ನು ಎಂದಿಗೂ ತೆಗೆದುಕೊಳ್ಳಬಾರದು. ಪ್ರಾಮಾಣಿಕತೆ ಮನುಷ್ಯನ ದೊಡ್ಡ ಆಸ್ತಿ. ಅವನು ಪರ್ಸ್ ಅನ್ನು ತೆಗೆದುಕೊಂಡು ಗ್ರಾಮ ಪಂಚಾಯಿತಿಗೆ ಹೋದನು. ಅಲ್ಲಿದ್ದ ಅಧ್ಯಕ್ಷರಿಗೆ ಎಲ್ಲ ವಿಷಯವನ್ನು ತಿಳಿಸಿದನು. ಅಧ್ಯಕ್ಷರು ಪರ್ಸ್ನಲ್ಲಿದ್ದ ದಾಖಲೆಗಳನ್ನು ನೋಡಿ ಅದರ ಮಾಲೀಕರನ್ನು ಹುಡುಕಲು ಆರಂಭಿಸಿದರು. ಅದೇ ಹಳ್ಳಿಯಲ್ಲಿದ್ದ ಶೇಖರ ಎಂಬ ವ್ಯಾಪಾರಿಯ ಪರ್ಸ್ ಅದು. ಪರ್ಸ್ ಕಳೆದು ಹೋದ ಕಾರಣ ಅವನು ತುಂಬಾ ಚಿಂತಿತನಾಗಿದ್ದನು. ಅದರಲ್ಲಿದ್ದ ಹಣಕ್ಕಿಂತಲೂ ಮುಖ್ಯ ದಾಖಲೆಗಳು ಕಳೆದು ಹೋದದ್ದೇ ಅವನಿಗೆ ದೊಡ್ಡ ತಲೆನೋವಾಗಿತ್ತು. ಪಂಚಾಯಿತಿಯಿಂದ ಕರೆ ಬಂದ ತಕ್ಷಣ ಶೇಖರ ಅಲ್ಲಿಗೆ ಬಂದನು. ತನ್ನ ಪರ್ಸ್ ಸುರಕ್ಷಿತವಾಗಿ ಇರುವುದನ್ನು ಕಂಡು ತುಂಬಾ ಸಂತೋಷಪಟ್ಟನು. ಈ ಪರ್ಸ್ ಯಾರು ಕಂಡು ಕೊಟ್ಟರು ಎಂದು ಕೇಳಿದನು. ಅಧ್ಯಕ್ಷರು ಗೋವಿಂದನತ್ತ ತೋರಿಸಿದರು. ಶೇಖರ ಗೋವಿಂದನ ಬಳಿಗೆ ಬಂದು, ಮಗನೇ, ನೀನು ಬಹಳ ಒಳ್ಳೆಯ ಕೆಲಸ ಮಾಡಿದ್ದೀಯಾ. ಈ ಹಣದಲ್ಲಿ ಸ್ವಲ್ಪ ನಿನಗೆ ಬಹುಮಾನವಾಗಿ ಕೊಡುತ್ತೇನೆ ಎಂದು. ಆದರೆ ಗೋವಿಂದ ವಿನಯದಿಂದ, ನಾನು ನನ್ನ ಕರ್ತವ್ಯವನ್ನು ಮಾತ್ರ ಮಾಡಿದ್ದೇನೆ, ಬಹುಮಾನ ಬೇಡ ಎಂದನು. ಅವನ ಮಾತುಗಳನ್ನು ಕೇಳಿ ಎಲ್ಲರೂ ಆಶ್ಚರ್ಯಪಟ್ಟರು. ಶೇಖರನಿಗೆ ಗೋವಿಂದನ ಪ್ರಾಮಾಣಿಕತೆ ತುಂಬಾ ಇಷ್ಟವಾಯಿತು. ಅವನು ಗೋವಿಂದನ ಶಿಕ್ಷಣದ ಸಂಪೂರ್ಣ ಖರ್ಚನ್ನು ಭರಿಸುವುದಾಗಿ ಘೋಷಿಸಿದನು. ವರ್ಷಗಳು ಕಳೆದವು. ಗೋವಿಂದ ಚೆನ್ನಾಗಿ ಓದಿ ದೊಡ್ಡ ಅಧಿಕಾರಿಯಾದನು. ತನ್ನ ಹಳ್ಳಿಗೆ ಮರಳಿ ಬಂದು ಶಾಲೆ, ಗ್ರಂಥಾಲಯ ಮತ್ತು ಕುಡಿಯುವ ನೀರಿನ ಯೋಜನೆಗಳನ್ನು ಆರಂಭಿಸಿದನು. ಹಳ್ಳಿಯ ಜನರು ಅವನನ್ನು ಹೆಮ್ಮೆಯಿಂದ ನೋಡತೊಡಗಿದರು. ಒಂದು ದಿನ ಶಾಲೆಯ ಮಕ್ಕಳಿಗೆ ಮಾತನಾಡುತ್ತಾ ಗೋವಿಂದ ಹೇಳಿದನು, ನನ್ನ ಜೀವನವನ್ನು ಬದಲಾಯಿಸಿದ್ದು ನನ್ನ ಪ್ರಾಮಾಣಿಕತೆ. ಹಣ ಕಳೆದು ಹೋಗಬಹುದು, ಆದರೆ ಒಳ್ಳೆಯ ಗುಣಗಳು ಸದಾ ನಮ್ಮ ಜೊತೆಯಲ್ಲಿರುತ್ತವೆ. ಮಕ್ಕಳೆಲ್ಲರೂ ಅವನ ಮಾತುಗಳನ್ನು ಗಮನದಿಂದ ಕೇಳಿ ಪ್ರಾಮಾಣಿಕ ಜೀವನ ನಡೆಸುವ ಸಂಕಲ್ಪ ಮಾಡಿದರು. ಈ ಕಥೆಯ ನೀತಿ: ಪ್ರಾಮಾಣಿಕತೆ ಮನುಷ್ಯನ ಅತ್ಯಮೂಲ್ಯ ಸಂಪತ್ತು. ಅದು ಯಾವಾಗಲೂ ಗೌರವ ಮತ್ತು ಯಶಸ್ಸನ್ನು ತಂದುಕೊಡುತ್ತದೆ.